ನಮಸ್ಕಾರ ಬಂಧುಗಳೇ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿರುವ ನಟ, ಯಾರಿಗೂ ಎದರದ ರಣಧೀರ ಕನ್ನಡ ಸಿನಿಮಾದಲ್ಲಿ ಪ್ರಯೋಗಕ್ಕೆ ಮತ್ತೊಂದು ಹೆಸರೇ ರವಿಚಂದ್ರನ್. ದಿ ಶೋ ಮ್ಯಾನ್ ಎಂದು ಪ್ರಖ್ಯಾತರಾದ ರವಿಚಂದ್ರನ್ ಅವರ ಜೀವನ ಒಂದು ಹೋರಾಟ ಸಂಗ್ರಾಮವೇ ಸರಿ. ಬೇರೆ ಭಾಷೆಯವರು ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದಾತ, ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಏನು ಮಾಡಿಕೊಳ್ಳದ ಏಕೈಕ ನಟ. ಇವರ ತಂದೆ ಕೋಟ್ಯಾಧಿಪತಿ, ಆ ಕಾಲದಲ್ಲೇ ಒಬ್ಬ ಪ್ರಭಾವಿ ನಿರ್ಮಾಪಕ. ಶ್ರೀಮಂತರಾಗಿದ್ದ ರವಿಚಂದ್ರನ್ ಇಂದು ಸಾಲ ಮಾಡಿಕೊಂಡು ತೀರಿಸದ ಪರಿಸ್ಥಿತಿಗೆ ಬಂದಿದ್ದಾದರೂ ಏಕೆ? ಈ ಶೋ ಮ್ಯಾನ್ ಬೆಳೆದು ಬಂದ ಹಾದಿ ಹಾಗೂ ಅವರ ಏಳು ಬೀಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ರವಿಚಂದ್ರನ್ ಅವರ ತಿಳಿಯದ ಅಷ್ಟು ವಿಷಯಗಳು ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಲಿದೆ ಬಂಧುಗಳೇ. ಕ್ರೇಜಿ ಸ್ಟಾರ್ ಎಂದೇ ಪ್ರಖ್ಯಾತರಾದ ಡಾಕ್ಟರ್ ರವಿಚಂದ್ರನ್ ಅವರು ಜನಿಸಿದ್ದು 1961 ಮೇ 31ನೇ ತಾರೀಕಿನಂದು. ಇವರ ತಂದೆ ವೀರಸ್ವಾಮಿ. ಇವರು ಮೂಲತಃ ತಮಿಳುನಾಡಿನವರು. ಹೌದು ಬಂಧುಗಳೇ, ರವಿಚಂದ್ರನ್ ಅವರ ಮೂಲ ತಮಿಳುನಾಡು. ಇವರ ತಂದೆ ಅಂದಿನ ಕಾಲದ ಪ್ರಖ್ಯಾತ ನಿರ್ಮಾಪಕರು. ದಕ್ಷಿಣ ಭಾರತದಾದ್ಯಂತ ಸಿನಿಮಾಗಳನ್ನ ಮಾಡುತ್ತಿದ್ದಂಥ ಹೆಸರಾಂತ ನಿರ್ಮಾಪಕರಾಗಿದ್ದರು. ತಂದೆಯ ನೆರಳಿನಲ್ಲಿ ಬೆಳೆದ ರವಿಚಂದ್ರನ್ ಅವರು ಎಷ್ಟೋ ಜನಕ್ಕೆ ತಿಳಿಯದ ವಿಷಯ ಬಂದಿದೆ. ರವಿಚಂದ್ರನ್ ಅವರು ಬಾಲ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಕನ್ನಡದ ಧೂಮಕೇತು ಮತ್ತು ಕುಲ ಗೌರವ ಅಂತಕ್ಕಂತಹ ಸಿನಿಮಾಗಳಲ್ಲಿ ಬಾಲ ನಟರಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದವರು. ಬಾಲನಟನಾಗಿ ಅಭಿನಯಿಸಿದ ಎಲ್ಲ ಚಿತ್ರಗಳಲ್ಲಿಯೂ ಕೂಡ ಅವರ ತಂದೆಯವರ ನಿರ್ಮಾಣವಿತ್ತು. ಅವರ ವಜ್ರೇಶ್ವರಿ ಕಂಬೈನ್ಸ್ ನಡಿಯಲ್ಲಿ ಈ ಚಿತ್ರಗಳು ನಿರ್ಮಾಣವಾಗಿದ್ದವು ಬಂಧುಗಳೇ. ತದನಂತರ ರವಿಚಂದ್ರನ್ ಅವರು ಅವರದೇ ಸಂಸ್ಥೆಯ ಕದೀಮ ಕಳ್ಳರು ಸಿನಿಮಾದಲ್ಲಿಯೂ ಕ್ಯಾಮಿಯೋ ಮಾಡಿದ್ದರು. ಜೊತೆಗೆ ಚಕ್ರವ್ಯೂಹದಲ್ಲಿಯೂ ಕೂಡ ನಿರ್ಮಾಪಕರಾಗಿದ್ದರು. ಈ ಚಿತ್ರ ಯಶಸ್ವಿಯಾಗಿ ಹಿಂದಿಯಲ್ಲಿ ಇನ್ಕಿಲಾಬ್ ಆಗಿ ನಿರ್ಮಾಣವಾಯಿತು. ಅವರ ತಂದೆಯ ನಿರ್ಮಾಣದಲ್ಲೇ ನಾನೇ ರಾಜ ಅಂತಕ್ಕಂಥ ಚಿತ್ರದ ಮೂಲಕ ನಾಯಕ ನಟನಾದರು ರವಿಚಂದ್ರನ್ ಅವರು. ನಂತರ ಪ್ರಳಯ ಅಂತಕ, ಹಾಗೇನೆ ಪ್ರೇಮಿಗಳ ಸವಾಲತಕ್ಕಂತಹ ಚಿತ್ರ, ಸಾವಿರ ಸುಳ್ಳು, ಪಿತಾಮಹ, ಸ್ವಾಭಿಮಾನ, ಅಸಂಭವ, ನಾನು ನನ್ನ ಹೆಂಡತಿ, ನಾನು ನಿನ್ನ ಪ್ರೀತಿಸುವೆ ಮುಂತಾದ ಚಿತ್ರಗಳಲ್ಲಿ 1984ರಿಂದ 1986ರವರೆಗೆ ಹೀರೋ ಆಗಿ ಅಭಿನಯಿಸಿದರು. ಅಲ್ಲಿಯವರೆಗೆ ಅವರು ನಟನೆ ಮತ್ತು ನಿರ್ಮಾಣದಲ್ಲಿ ಬ್ಯುಸಿಯಾಗಿದ್ದರು ರವಿಚಂದ್ರನ್. 1987ರಲ್ಲಿ ಪ್ರೇಮ ಲೋಕ ಚಿತ್ರದ ಮೂಲಕ ನಿರ್ದೇಶನಕ್ಕೂ ಕೈ ಹಾಕಿದರು. ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಡೆಬ್ಯೂ ಕೂಡ ಮಾಡಿದರು. ಈ ಚಿತ್ರ ದಾಖಲೆ ಬರೆಯಿತು. ಇಲ್ಲಿಯವರೆಗೂ ಕನ್ನಡ ಸಿನಿರಂಗ ಮಾಡಿದ ಎಲ್ಲ ದಾಖಲೆಗಳನ್ನ ಉಡಿಸ್ ಮಾಡಿದಂತಹ ಚಿತ್ರ ಇದು. ಈ ಒಂದು ಚಿತ್ರದಲ್ಲಿ ಹಂಸಲೇಖ ಅವರ ಮ್ಯೂಸಿಕ್ ಎಲ್ಲರ ಮನ ಗೆದ್ದಿತ್ತು. ಎಲ್ಲ ಗೀತೆಗಳು ಕೂಡ ಅಂದಿನ ಪ್ರೇಮಿಗಳ ಮತ್ತು ವೀಕ್ಷಕರ ಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಈ ಒಂದು ಚಿತ್ರದ ಮೂಲಕ ರವಿಚಂದ್ರನ್ ಅವರು ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಕ್ಕೆ ಹಚ್ಚಿದ್ದರು. ಈ ಒಂದು ಚಿತ್ರ ಎಷ್ಟರ ಮಟ್ಟಿಗೆ ರವಿಚಂದ್ರನ್ ಅವರಿಗೆ ಸ್ಫೂರ್ತಿ ನೀಡಿತ್ತೆಂದರೆ, ಈ ಚಿತ್ರದ ನಂತರ ರವಿಚಂದ್ರನ್ ಅವರು ಸಾಲು ಚಿತ್ರಗಳ ನಿರ್ದೇಶನ ಮಾಡಿದರು. ರಣಧೀರದಂತಹ ಕ್ಲಾಸಿಕಲ್ ಹಿಟ್ ಅನ್ನ ನೀಡುವಲ್ಲಿ ಯಶಸ್ವಿಯಾದರು. ಅಂಜದ ಗಂಡು ಎಲ್ಲರ ಮನ ಗೆದ್ದಿತ್ತು ಬಂಧುಗಳೇ. ಹಾಗೇನೆ ಯುದ್ಧಕಾಂಡದ ವಿಶಿಷ್ಟವಾದ ಸ್ಟೋರಿ ಎಲ್ಲರನ್ನ ತಲುಪುವಲ್ಲಿ ಯಶಸ್ವಿಯಾಗಿತ್ತು. ನಂತರ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಶಾಂತಿ ಕ್ರಾಂತಿ ಅಂತಕ್ಕಂತಹ ಸಿನಿಮಾಗೆ ಕೈ ಬಿಟ್ಟರು ರವಿಚಂದ್ರನ್. ಈ ಒಂದು ಚಿತ್ರದ ವಿಶೇಷ ನಿಮಗೆಲ್ಲರಿಗೂ ಗೊತ್ತಿದೆ. ಬೇರೆ ಭಾಷೆಗಳಲ್ಲಿ ಈ ಚಿತ್ರವನ್ನ ನಿರ್ಮಿಸಲು ಕೈ ಹಾಕಿಬಿಟ್ಟರು. ಅಂದಿಗೆ ಇದು ಕನ್ನಡ ಚಿತ್ರರಂಗದ ಬಂಡತನದ ನಿರ್ಧಾರವೇ ಆಗಿತ್ತು. ಇಲ್ಲಿ 4 ವಿಭಿನ್ನ ಭಾಷೆಗಳಲ್ಲಿ ಚಿತ್ರ ನಿರ್ಮಾಣವಾಗಿತ್ತು. ಇದು ರವಿಚಂದ್ರನ್ ಅವರ ಕೆರಿಯರ್ಗೆ ಕೊಟ್ಟಂತಹ ದೊಡ್ಡ ಹೊಡೆತದ ಚಿತ್ರವಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಈ ಚಿತ್ರವನ್ನು ಅರ್ಧದಲ್ಲೇ ರವಿಚಂದ್ರನ್ ನಿಲ್ಲಿಸುವ ನಿರ್ಧಾರವನ್ನು ಮಾಡಿಬಿಟ್ಟಿದ್ದರು. ಆದರೆ ಅವರ ತಂದೆ ವೀರಸ್ವಾಮಿಯವರು ನಮ್ಮ ಸಂಸ್ಥೆಗಿರುವ ಹೆಸರನ್ನ ಹಾಳು ಮಾಡಬಾರದು, ಅದು ಏನೇ ಇರಲಿ ಸಿನಿಮಾವನ್ನ ನೀನು ಮುಗಿಸಿಬಿಡು ಅಂತಕ್ಕಂತಹ ಉತ್ಸಾಹವನ್ನೊಮ್ಮೆ ತುಂಬಿಬಿಟ್ಟಿದ್ದರು.
ಹಾಗಾಗಿ ರವಿಚಂದ್ರನ್ ಅವರು ಈ ಚಿತ್ರವನ್ನ ಸಾಲ ಮಾಡಿ ಪೂರ್ತಿಗೊಳಿಸಿದರು. ಆ ಚಿತ್ರ ತೆರೆಗೆ ಬಂದಿತು, ಆದರೆ ಆ ಚಿತ್ರ ಮಕಾಡೆ ಮಲಗಿತ್ತು. ಈ ಚಿತ್ರದ ಮೂಲಕ ರವಿಚಂದ್ರನ್ ಅವರು ಸಾಲಗಾರರಾಗಿ ಉಳಿದು ಹೋದರು. ನಂತರ ಬಂದ ರಾಮಾಚಾರಿ ಒಂದಿಷ್ಟು ಇವರಿಗೆ ಉಸಿರಾಡುವ ಶಕ್ತಿಯನ್ನೇನೋ ತುಂಬಿತ್ತು. ರಾಮಾಚಾರಿ ಝೋನರ್ನ ಹಳ್ಳಿ ಸೊಗಡಿನ ಸಾಲು ಸಾಲು ಚಿತ್ರಗಳಲ್ಲಿ ರವಿಚಂದ್ರನ್ ಅಭಿನಯಿಸಿದರು. ಅನೇಕ ರಿಮೇಕ್ ಚಿತ್ರಗಳಿಗೆ ಕೈ ಹಾಕಿದರು. ಅವು ಕೆಲವೊಂದು ಹಿಟ್ ಆದವು, ಕೆಲವು ಫ್ಲಾಪ್ ಆದವು. ಆದರೆ ನಮ್ಮ ಶಾಂತಿ ಕ್ರಾಂತಿ ಮಾಡಿದಂತಹ ಒಂದು ನಷ್ಟವನ್ನ ತುಂಬಿಸುವಷ್ಟು ಯಾವುದೇ ಯಶಸ್ವಿ ಸಿನಿಮಾಗಳಾಗಿರಲಿಲ್ಲ. ಅದು ಮಾಡಿದಂತಹ ನಷ್ಟವನ್ನ ತುಂಬಿಸಲು ರವಿಚಂದ್ರನ್ ಅವರು ಸತತ 15 ವರ್ಷಗಳ ಕಾಲ ದುಡಿಯುವಂತಹ ಪರಿಸ್ಥಿತಿ ಬಂದೊದಗಿತು ಬಂಧುಗಳೇ. ಜೊತೆಗೆ ರವಿಚಂದ್ರನ್ ಅವರು ಮಾಡಿದಂತಹ ಮತ್ತೊಂದು ಸಿನಿಮಾ ಇಂದಿಗೂ ಕೂಡ ಎಲ್ಲರಿಗೂ ಆಶ್ಚರ್ಯ ತರಿಸುವ ಸಿನಿಮಾ ಮತ್ಯಾವುದೂ ಅಲ್ಲ, ಏಕಾಂಗಿ ಸಿನಿಮಾವನ್ನ ವಿಶಿಷ್ಟವಾಗಿ ನಿರ್ಮಿಸಲು ಕೈ ಹಾಕಿ ಕೈಯನ್ನ ಸುಟ್ಟುಕೊಂಡರು ರವಿಚಂದ್ರನ್ ಅವರು. ಇದು ಮಾಡಿದ ನಷ್ಟ ಕೂಡ ಇಂದಿಗೂ ರವಿಚಂದ್ರನ್ ಅವರನ್ನ ಸಾಲಗಾರರಾಗಿ ಉಳಿಯುವಂತೆ ಮಾಡಿಬಿಟ್ಟಿತು ಬಂಧುಗಳೇ. ಆದರೆ ಕನಸುಗಾರ ರವಿಚಂದ್ರನ್ ಅವರು ಸಂಗೀತ ನಿರ್ದೇಶಕರಾಗಿಯೂ ಬಿಟ್ಟರು. ಅನೇಕ ಸಿನಿಮಾಗಳಿಗೆ ತಮ್ಮದೇ ಸಂಗೀತ ನಿರ್ದೇಶನವನ್ನ ನೀಡಿಬಿಟ್ಟರು. ಅವು ಹಿಟ್ ಸಾಂಗ್ಗಳಾಗಿ ಕನ್ನಡಕ್ಕೆ ಹೊರಹೊಮ್ಮಿದರು. ಒಬ್ಬ ಕನಸುಗಾರ, ಹಾರ್ಡ್ ವರ್ಕರ್, ಒಬ್ಬ ವಾದಿ ಅವರೊಳಗಿದ್ದರು. ಹಾಗಾಗಿ ಸಿನಿಮಾನೇ ನನ್ನ ಜಗತ್ತು ಎನ್ನುವಂತೆ ಪ್ರತಿ ಒಂದು ಸಿನಿಮಾದಲ್ಲೂ ವಿಭಿನ್ನವಾದಂತಹ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಕನ್ನಡ ಸಿನಿ ರಸಿಕರನ್ನ ರಂಜಿಸಬೇಕು, ಅವರನ್ನ ಮನ ತಲುಪಬೇಕೆಂಬುದು ರವಿಚಂದ್ರನ್ ಅವರ ಕ್ರೇಜಿ ಕನಸಾಗಿತ್ತು ಬಂಧುಗಳೇ. ರವಿಚಂದ್ರನ್ ಅವರು ಮಾಡಿದಂತಹ ಸಿನಿಮಾಗಳು ನಮ್ಮ ಕನ್ನಡಿಗರಿಗೆ ಅಷ್ಟು ಪ್ರಿಯವಾಗಲಿಲ್ಲವೇನೋ. ಅವರಿಗೆ ಹೇಳಿಕೊಳ್ಳುವಂತಹ ಯಶಸ್ಸು ಸಿಗದಿದ್ದರೂ ಕೂಡ ತಾವು ದುಡಿದ ಮತ್ತು ಕೂಡಿಟ್ಟ ಎಲ್ಲ ಹಣವನ್ನ ತನು ಮನವನ್ನ ಕನ್ನಡಕ್ಕಾಗಿ ಅರ್ಪಿಸಿ ಬಿಟ್ಟರು ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು ಕನ್ನಡದ ಕಿರುತೆರೆಗೂ ಕಾಲಿಟ್ಟರು. ಅನೇಕ ಶೋಗಳಲ್ಲಿ ತಾವು ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಿದರು. ಇದರ ಮೂಲಕ ಒಂದಿಷ್ಟು ಅವರ ಸಾಲ ತೀರಿಸುವಲ್ಲಿ ಸಹಾಯ ಮಾಡಿದ್ದು ಈ ಕಿರುತೆರೆಯೇ. ಇದು ರವಿಚಂದ್ರನ್ ಅವರ ಕನಸಿನ ಅನೇಕ ಸಿನಿಮಾಗಳು ಸೆಟ್ಟೇರೇ ಇಲ್ಲ, ಅವು ಕೂಡ ಪೂರ್ಣಗೊಂಡಿಲ್ಲ. ಈ ಒಬ್ಬ ಕನಸುಗಾರನ ಶ್ರಮಕ್ಕೆ ಎಂದು ಸಿಗುತ್ತದೆ ಗೆಲುವು ಗೊತ್ತಿಲ್ಲ. ಆದರೆ ಇಂದಿಗೂ ಕೂಡ ಧೃತಿಗೆಡದ ರವಿಚಂದ್ರನ್ ಇಂದಿಗೂ ನಾನು ಸಿನಿಮಾವನ್ನ ಮಾಡೇ ತೀರುತ್ತೇನೆ, ಕನ್ನಡಿಗರ ಮನಸ್ಸನ್ನ ಗೆಲ್ಲುತ್ತೇನೆ ಎನ್ನುವ ಹುಮ್ಮಸ್ಸನ್ನ ಹೊಂದಿದ್ದಾರೆ. ಇದಾಗಿತ್ತು ಬಂಧುಗಳೇ ರವಿಚಂದ್ರನ್ ಅವರ ಜೀವನ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.